ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ 2024 ಎಲ್ಲ ವೀಕ್ಷಕರಿಗೂ ವಿಷ್ಣು ಪ್ರಕಾಶ್ ಮುಳ್ಳೇರಿಯಾ ಮಾಡುವಂತಹ ನಮಸ್ಕಾರಗಳು. ನಮ್ಮ ಮುಳ್ಳೇರಿಯಾ ವ್ಲಾಗ್ಸ್ ಚಾನಲ್ಗೆ ಸುಸ್ವಾಗತ. ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋಗಳಿಗೂ ನಿಮ್ಮ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರ ಅಥವಾ ಬೇರೆ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಇದನ್ನು ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸಿ. ಪ್ರಿಯ ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರಿ ಮುಳ್ಳೇರಿಯಾ ಟ್ರೇಡ್ ಫೆಸ್ಟಿವಲ್ 2024ನ ವಿವಿಧ ವ್ಯಾಪಾರ ಮಳಿಗೆಗಳು. ಇಲ್ಲಿ ಬಂದು ಸೇರಿದಂಥ ಜನರನ್ನು ನೋಡಿದಾಗ ನಿಮಗೆ ಅರ್ಥ ಆಗಿರ್ಬೋದು ಈ ಒಂದು ಉತ್ಸವ ಎಷ್ಟರ ಮಟ್ಟಿಗೆ ಜನಪ್ರೀತಿಗೆ ಪಾತ್ರವಾಗಿದೆ ಅಂತ. ವಿವಿಧ ವ್ಯಾಪಾರ ಮಳಿಗೆಗಳನ್ನು ಸಂದರ್ಶಿಸಲು ದಿನಂಪ್ರತಿ 4 ಗಂಟೆಯಿಂದ 10 ಗಂಟೆವರೆಗೆ ಇಲ್ಲಿ ಸಾವಿರಾರು ಮಂದಿ ಬರ್ತಾ ಇದ್ದಾರೆ. ಮುಳ್ಳೇರಿಯಾ ಮಾತ್ರ ಅಲ್ಲ, ಇನ್ನು ದೂರದ ಪ್ರದೇಶಗಳಿಂದ ಈ ಉತ್ಸವವನ್ನು ನೋಡಲು ಹಲವಾರು ಮಂದಿ ಬರ್ತಾ ಇದ್ದಾರೆ. ಕಾರ್ಡ್ಕ, ದೇಲಂಪಾಡಿ, ಬೆಳ್ಳೂರು, ಮುಳಿಯಾರು, ಅದೇ ರೀತಿಯಲ್ಲಿ ಕುಮಡಾಜೆ ಪಂಚಾಯತ್ಗಳಿಗೆ ಸೇರಿದಂತಹ ಪ್ರದೇಶದಲ್ಲಿ ಇರುವಂತಹ ಅತಿ ದೊಡ್ಡ ಪೇಟೆ ಮುಳ್ಳೇರಿಯಾ ಅಂತ ಹೇಳ್ಬೋದು. ಇಲ್ಲಿ ಹಲವಾರು ಉತ್ಪನ್ನಗಳ ಮಾರಾಟ ಮಳಿಗೆ ಇರುವುದರಿಂದ ಗ್ರಾಹಕರಿಗೆ ಸುಲಭವಾಗಿ ತಮಗೆ ಬೇಕಾದನ್ನು ಆಯ್ಕೆ ಮಾಡಿಕೊಳ್ಬೋದು. ಮುಳ್ಳೇರಿಯಾದಂತಹ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಟ್ರೇಡ್ ಫೆಸ್ಟಿವಲ್ಗಳು ವರ್ಷಕ್ಕೊಂದು ಬಾರಿಯಾದರೂ ನಡೀಲೇಬೇಕು. ಇಂತಹ ಫೆಸ್ಟಿವಲ್ಗಳ ಪ್ರಯೋಜನ ಏನು ಅಂತ ಹೇಳಿದರೆ, ಗ್ರಾಹಕರಿಗೆ ತಮ್ಮ ಪ್ರದೇಶದಲ್ಲಿ ಇಲ್ಲದಂತಹ ಉತ್ಪನ್ನಗಳನ್ನು ಅವರಿಗೆ ಆಯ್ಕೆ ಮಾಡ್ಬೋದಾಗಿದೆ. ಮಾತ್ರವಲ್ಲದೆ ಬೇರೆ ಬೇರೆ ಯಂತ್ರೋಪಕರಣಗಳ ಬಗ್ಗೆ, ತಿಂಡಿ ತಿನಿಸುಗಳ ಬಗ್ಗೆ, ಅದೇ ರೀತಿ ಜನರಿಗೆ ಸಾಧಾರಣವಾಗಿ ದಿನಬಳಕೆಯ ವಸ್ತುಗಳನ್ನು ಪಡೆದುಕೊಳ್ಳಬಹುದು. ಡಿಜಿಟಲ್ ತಂತ್ರಜ್ಞಾನದ ಈ ಯುಗದಲ್ಲಿ ಈಗ ಇರುವ ಪ್ರಸ್ತುತ ಉತ್ಪನ್ನಗಳ ಬಗ್ಗೆ ಮಾತ್ರವಲ್ಲದೆ ಹೊಸ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿಂದ ನಿಮಗೆ ಪಡೆದುಕೊಳ್ಳಬಹುದಾಗಿದೆ. ಜನರಲ್ಲಿ ಹೊಸ ಹೊಸ ವಿಚಾರಗಳನ್ನು ಮತ್ತು ಇನ್ನಿತರ ವಿಚಾರಗಳ ಬಗ್ಗೆ ಪರಿಕಲ್ಪನೆ ಮೂಡಿಬರಲು ಈ ರೀತಿಯ ಫೆಸ್ಟಿವಲ್ಗಳು ಸಹಕಾರಿಯಾಗಿವೆ. ಒಂದು ಹೊಸ ಅಡಿಕೆ ಸುಲಿಯುವ ಯಂತ್ರವನ್ನು ಕೇರಳದವರು ಆವಿಷ್ಕಾರ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಈ ಚಾನೆಲ್ನಲ್ಲಿ ಒಂದು ವಿಡಿಯೋವನ್ನು ಕೂಡ ಹಾಕಿದ್ದೇನೆ. ಇಂತಹ ಹೊಸ ಹೊಸ ಆವಿಷ್ಕಾರಗಳಿಗೆ ಟ್ರೇಡ್ ಫೆಸ್ಟಿವಲ್ನಂತಹ ಈ ಉತ್ಸವಗಳು, ವ್ಯಾಪಾರ ಮೇಳಗಳು ವೇದಿಕೆಯನ್ನು ಒದಗಿಸ್ತಾ ಇವೆ ಎನ್ನುವುದು ತುಂಬ ಸಂತೋಷದ ವಿಚಾರ. ಮುಳ್ಳೇರಿಯಾದ ಖ್ಯಾತ ವೈದ್ಯರು ಅವರ ಮಳಿಗೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ, ನಾನು ಡಾಕ್ಟರ್ ಶಿವಕುಮಾರ್ ಅಡ್ಕ ಅಂತ. ಮುಳ್ಳೇರಿಯಾದಲ್ಲಿ ಒಂದು 25-26 ವರ್ಷದಿಂದ ಆಯುರ್ವೇದ ಆಸ್ಪತ್ರೆ ಕ್ಲಿನಿಕ್ ಇಟ್ಟುಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾವು ಮನೆಯಲ್ಲೇ ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡ್ತೇವೆ. ನಮ್ಮ ಕ್ಲಿನಿಕ್ಗೆ ಬೇಕಾದಂಥ ಒಂದು 90% ಐಟಮ್ಸನ್ನು ನಾವೇ ತಯಾರು ಮಾಡಿ ನಾವು ಕ್ಲಿನಿಕಲ್ಲಿ ಕೊಡ್ತಾ ಇದ್ದೇವೆ. ಆ ಪ್ರಕಾರ ಇಲ್ಲಿ ಇವತ್ತು ಟ್ರೇಡ್ ಫೆಸ್ಟಿವಲನ್ನು ನಾವು ಸ್ಟಾಲ್ ಇಟ್ಟಿದ್ದೇವೆ. ಆಯುರ್ವೇದ ಉತ್ಪನ್ನಗಳು ಕೆಲವೆಲ್ಲ ಅದರಲ್ಲಿ ಸೆಲೆಕ್ಟೆಡ್ ಐಟಮ್ಸನ್ನು ನಾವು ಇಲ್ಲಿ ಸೇಲಿಗೆ ಅಥವಾ ಪ್ರದರ್ಶನಕ್ಕೆ ಹಾಗೆ ಇಟ್ಟಿದ್ದೇವೆ, ಎಲ್ಲರಿಗೂ ಪರಿಚಯ ಆಗಲಿ ಅಂತ. ಈಗ ಅದರ ಬಗ್ಗೆ ಒಂದೊಂದು ಹೇಳುವುದಾದರೆ, ಇದು ನೋಡಿ, ಇದು ನಾವು ಕುಡಿಯುವ ನೀರಿಗೆ ಹಾಕುವಂಥ ಪೌಡ್ರು, ಬಿಸಿ ನೀರಿಗೆ ಮಾಡುವಾಗ
ಇದು ನಿಮ್ಮ ಸಪ್ಪೆ ನೀರು ಬೋರ್ವೆಲ್ಲ ನೀರು ಉಂಟಲ್ಲ ಅದೆಲ್ಲ ಕುಡಿಲಿಕ್ಕೆ ಟೇಸ್ಟ್ ಇರೋದಿಲ್ಲ. ಇದು ಹಾಕಿ ಕುದಿಸಿ ಇಟ್ಟರೆ ತಂಪು, ಹೊಟ್ಟೆಗೆ ಒಳ್ಳೆಯದು, ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ. ಇದು ಬನಾಬಿಟ್ ಅಂತೆ, ಬಾಳೆಕಾಯಿ ಹುಡಿ, ಮಕ್ಕಳಿಗೆ ಬೇಬಿ ಫುಡ್ ಆಗಿ ಕೊಡುವಂಥ ಪ್ರಾಡಕ್ಟ್ ಇದು. ಪೂರಾ ಬಾಳೆಕಾಯಿಯನ್ನು ಒಣಗಿಸಿ ಹುಡಿ ಮಾಡಿ. ಇದು ಎರೋವಿಟ್ ಅಂತ ಹೂವೆ ಹುಡಿ, ನಾವೇ ಬೆಳೆಯುವುದು. ಇದು ನಮ್ಮ ಹಿತ್ತಲಿನಲ್ಲಿ ಆಗುವಂಥದ್ದು. ಅದಕ್ಕೆ ಕೇಸರಿ ಮತ್ತು ಏಲಕ್ಕಿ ಆ್ಯಡ್ ಮಾಡಿದ್ದೇವೆ. ಅದನ್ನು ಸ್ವಲ್ಪ ಫಾರ್ಟಿಫೈಡ್ ಮಾಡಿ, ಅಂದರೆ ಕೇಸರಿಯ ಗುಣ ಎಲ್ಲ ಎಲ್ರಿಗೂ ಗೊತ್ತುಂಟಲ್ಲ, ಏಲಕ್ಕಿ ಅದನ್ನು ಆ್ಯಡ್ ಮಾಡಿ ಸ್ವಲ್ಪ ಬೇಬಿ ಫುಡ್ ಅಂತ ಮಾಡಿ. ಆಮೇಲೆ ಪ್ರಾಡಕ್ಟ್ ಉಂಟು ತುಂಬ, ಒಂದೊಂದೇ ಹೇಳುವುದಾದರೆ ಇದು ಆರ್ಡೆಕ್ಸ್ ಅಂತ, ಪೇನ್ ಬಾಮ್, ಕಲ್ಲುನೋವಿಗೆ ಅಲ್ಲೆಲ್ಲ ನೋವು, ಸಂದು ನೋವು, ಅದಕ್ಕೆಲ್ಲ ಹಾಕುವಂಥ ಪೇನ್ ಬಾಮ್. ಇದು ಒಂದು ನೋಡಿ, ನಾಲ್ಪಾಮರಾದಿ ತೈಲ ಅಂತೇಳಿ, ಡ್ರೈ ಸ್ಕಿನ್ನಿಗೆಲ್ಲ ಭಾಳ ಒಳ್ಳೆಯದು, ಡ್ಯಾಂಡ್ರಫಿಗೆ ಆಗ್ತದೆ, ಸ್ಕಿನ್ ಪ್ರಾಬ್ಲಮ್ ಈಗ. ಮತ್ತು ಈ ಗಾಯ, ಇದು ಬೆಂಕಿ ಸುಟ್ಟ ಗಾಯ ಉಂಟಲ್ಲ, ಅದಕ್ಕೆ ಇದು ಬೆಸ್ಟ್. ಡಾಕ್ಟ್ರಿಗೆ ಧನ್ಯವಾದ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಟ್ರೇಡ್ ಫೆಸ್ಟಿವಲ್ನ ಇನ್ನಷ್ಟು ವಿಡಿಯೋಗಳು ಮುಂದೆ ನಿರೀಕ್ಷಿಸಿರಿ. ಮುಳ್ಳೇರಿಯಾ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ನಮಸ್ಕಾರ.